ಯೂಟ್ಯೂಬ್ ಫ್ಯಾಮಿಲಿ, ನಮಸ್ತೆ. ವೆಲ್ಕಮ್ ಟು ಮೈ ಚಾನಲ್. ನೀವೇನಾದ್ರೂ ನಿಮ್ ಫ್ರೆಂಡ್ ಸರ್ಕಲ್ ಅಲ್ಲಿ ಅಥವಾ ನಿಮ್ ರಿಲೇಟಿವ್ಸ್ ಯಾರ್ದಾದ್ರೂ ಮದ್ವೆ ಅಟೆಂಡ್ ಮಾಡ್ಬೇಕು, ಫಂಕ್ಷನ್ ಅಟೆಂಡ್ ಮಾಡ್ಬೇಕು, ಅದಕ್ಕೂ ಮುಂಚೆ ಪಾರ್ಲರ್ ಹೋಗಿ ಫೇಶಿಯಲ್ ಮಾಡ್ಸ್ಕೋಬೇಕು ಅಂತ ಅನ್ಕೋತಾ ಇದ್ದೀರಾ? ಅದ್ರ ಅಗತ್ಯ ಏನಿಲ್ಲ. ಪಾರ್ಲರ್ ನ ಮೀರ್ಸೋ ಅಂತ ಅತಿ ಕಡಿಮೆಯಲ್ಲೇ ನಾವೇ ಮಾಡ್ಕೋಬಹುದಾದಂತ ಒಂದು ಫೇಶಿಯಲ್ ನ ನಾನು ಇವತ್ತು ನಿಮ್ಗೆ ಡ್ರ್ಯಾಗನ್ ಫ್ರೂಟ್ ಇಂದ ತಯಾರಿಸಿರುವಂತ ಇದನ್ನ ಯಾವ ರೀತಿ ಯೂಸ್ ಮಾಡ್ಕೊಂಡು ನಾವು ಫೇಶಿಯಲ್ ಮಾಡ್ಕೋಬಹುದು ಅಂತ ಸ್ಟೆಪ್ ಬೈ ಸ್ಟೆಪ್ ನಾನು ರಿವ್ಯೂ ಅಂಡ್ ಡೆಮೋನ ಈ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ. ನೀವು ಮಾಡ್ಬೇಕಾಗಿರೋದು ಇಷ್ಟೇ. ದಯವಿಟ್ಟು ಯಾರೆಲ್ಲ ನನ್ನ ಚಾನಲ್ ನ ಹೊಸದಾಗಿ ನೋಡ್ತಾ ಇದ್ದೀರಾ, ಚಾನಲ್ ನ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ನ ಆನ್ ಅಲ್ಲಿ ಇಟ್ಕೊಳ್ಳಿ. ನಾನು ಯಾವುದೇ ಹೊಸ ವಿಡಿಯೋ ಹಾಕಿದ್ರು ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ಅದೇ ರೀತಿ ವಿಡಿಯೋನ ಕೊನೆ ತನಕ ನೋಡಿ. ಡಿಲೇ ಮಾಡದೆ ವಿಡಿಯೋ ಶುರು ಮಾಡೋದ ಬನ್ನಿ. ಫಸ್ಟ್ ನಾನು ಒಂದು ಟಿಶ್ಯೂ ಪೇಪರ್ ತಗೊಂಡು ನನ್ನ ಫೇಸ್ ಅಲ್ಲಿರೋ ಎಕ್ಸೆಸ್ ಆಯಿಲ್ ನ ವೈಪ್ ಮಾಡ್ಕೋತಾ ಇದ್ದೀನಿ. ಆಫ್ಟರ್ ಫೇಸ್ ವಾಶ್ ನಾನು ಯಾವುದೇ ರೀತಿ ಕ್ರೀಮ್ಸ್ ಆಗ್ಲಿ ಯೂಸ್ ಮಾಡಿರ್ಲಿಲ್ಲ. ಅದೇ ರೀತಿ ಈ ವಿಡಿಯೋದಲ್ಲಿ ನಾನು ಯಾವುದೇ ರೀತಿ ಫಿಲ್ಟರ್ಸ್ ನ ಕೂಡ ಯೂಸ್ ಮಾಡಿಲ್ಲ. ನೆಕ್ಸ್ಟ್ ಒಂದು ಹೇರ್ ಬ್ಯಾಂಡ್ ತಗೊಂಡು ಹೇರ್ ಸೆಟ್ ಮಾಡ್ಕೋತಾ ಇದ್ದೆ. ಕ್ರೀಮ್ ನೆಲ್ಲ ಅಪ್ಲೈ ಮಾಡ್ಬೇಕಾದ್ರೆ ಹೇರ್ ಡಿಸ್ಟರ್ಬ್ ಮಾಡಬಾರ್ದು ಅಂತ. ನೆಕ್ಸ್ಟ್ ಒಂದು ಸಾಫ್ಟ್ ಕ್ಲಾತ್ ತಗೊಂಡು ಅದನ್ನ ಸ್ವಲ್ಪ ವೆಟ್ ಮಾಡಿ ಆಲ್ ಓವರ್ ಫೇಸ್ ನೀಟಾಗಿ ಚೆನ್ನಾಗಿ ಇನ್ನೊಂದ್ಸಲ ವೈಪ್ ಮಾಡ್ಕೊಂಡೆ. ನೋಡಿ, ಇದೇ ಆ ಫೇಶಿಯಲ್ ಕಿಟ್. ಇದು 34 ಗ್ರಾಮ್ ಕ್ವಾಂಟಿಟಿ ಇದೆ. ಇದನ್ನ ಯೂಸ್ ಮಾಡ್ಕೊಂಡು 2 to 3 ಟೈಮ್ಸ್ ನಾವು ಫೇಶಿಯಲ್ ಮಾಡ್ಕೋಬಹುದು. ನೆಕ್ಸ್ಟ್ ಸ್ಟೆಪ್ 1 ನೋಡೋದಾದ್ರೆ, ಸ್ಟೆಪ್ 1 ನಮ್ಗೆ ಕ್ಲೆನ್ಸರ್ ಸಿಕ್ಕಿದೆ. ಇದು 6 ಗ್ರಾಮ್ ಕ್ವಾಂಟಿಟಿ ಇದೆ. ಇದನ್ನ ನಾನು ಡ್ಯಾಮ್ ಸ್ಕಿನ್ ಮೇಲೆ, ಅಂದ್ರೆ ಸ್ವಲ್ಪ ತೇವ ಇರೋ ಸ್ಕಿನ್ ಮೇಲೆ ಸ್ವಲ್ಪ ಸ್ವಲ್ಪ ಅಪ್ಲೈ ಮಾಡ್ಕೊಂಡು ಒಂದ್ 2 ರಿಂದ 3 ನಿಮಿಷ ಚೆನ್ನಾಗಿ ನಾನು ಕ್ಲೆನ್ಸ್ ಮಾಡ್ಕೋತಾ ಇದ್ದೀನಿ. ಡ್ರ್ಯಾಗನ್ ಫ್ರೂಟ್ ಫೇಶಿಯಲ್ ಕಿಟ್ ಅಲ್ಲಿ ವಿಟಮಿನ್ ಸಿ ಇರೋದ್ರಿಂದ ಇದು ನಮ್ಗೆ ಇನ್ಸ್ಟೆಂಟ್ ಗ್ಲೋ ಕೊಡುತ್ತೆ. ಕ್ಯಾರೆಟ್ ಆಯಿಲ್ ನ ಯೂಸ್ ಮಾಡಿರೋದ್ರಿಂದ ನಮ್ ಸ್ಕಿನ್ ನ ಮಾಯಿಶ್ಚರ್ ಲೆವೆಲ್ ನ ಇದು ಬ್ಯಾಲೆನ್ಸ್ ಮಾಡುತ್ತೆ. ಜೊತೆಗೆ ಇದರಲ್ಲಿ ಸಿಯಾ ಬಟರ್ ನ ಯೂಸ್ ಮಾಡಿದ್ದಾರೆ. ಸೊ ಇದು ನಮ್ ಸ್ಕಿನ್ ನ ಸಾಫ್ಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ನಾನು ವೆಟ್ ಕ್ಲಾತ್ ತಗೊಂಡು ನನ್ನ ಸ್ಕಿನ್ ಅಲ್ಲಿ ಇರುವಂತ ಎಕ್ಸ್ಟ್ರಾ ಪ್ರಾಡಕ್ಟ್ ನ ವೈಪ್ ಮಾಡ್ಕೊಂಡೆ. ಸ್ಟೆಪ್ 2 ನೋಡೋದಾದ್ರೆ ನಮ್ಗೆ ಇಲ್ಲಿ ಒಂದು ಸ್ಕ್ರಬ್ ಕೊಟ್ಟಿದ್ದಾರೆ. ಸ್ಕ್ರಬ್ ಕ್ವಾಂಟಿಟಿ ಕೂಡ ಇದು 6 ಗ್ರಾಮ್ ಇದೆ. ನೆಕ್ಸ್ಟ್ ನಾನು ಇದನ್ನ ನನ್ನ ಫೇಸ್ ಫುಲ್ ಅಪ್ಲೈ ಮಾಡಿ ಜೆಂಟಲ್ ಪ್ರೆಷರ್ ನ ಕೊಟ್ಟು ಫುಲ್ ಫೇಸ್ ಅಲ್ಲಿ ನಾನು ಸರ್ಕ್ಯುಲರ್ ಮೋಷನ್ ಅಲ್ಲಿ ಸ್ಕ್ರಬ್ ಮಾಡೋದಕ್ಕೆ ಶುರು ಮಾಡಿದೆ. ಸ್ಕ್ರಬ್ ಮಾಡೋದ್ರಿಂದ ನಮ್ಮ ಸ್ಕಿನ್ ಅಲ್ಲಿ ಇರುವಂತ ಡೆಡ್ ಸ್ಕಿನ್ಸ್ ಗಳು ಮತ್ತೆ ಪೋರ್ಸ್ ಗಳು ತುಂಬಾ ಡೀಪ್ ಆಗಿ ಕ್ಲೀನ್ ಆಗುತ್ತೆ. ನೋಡ್ಬೋದು ನೀವೇ ನಾನು ಯಾವ ರೀತಿ ಫೇಸ್ ಅಲ್ಲಿ ಪ್ರತಿಯೊಂದು ಜಾಗದಲ್ಲೂ ಎಷ್ಟು ಚೆನ್ನಾಗಿ ಸ್ಕ್ರಬ್ ಮಾಡ್ತಾ ಇದ್ದೀನಿ ಅಂತ. ಸೊ ಫೋರ್ ಹೆಡ್, ಚೀಕು ಜೊತೆಗೆ ನನ್ನ ನೆಕ್ ಏರಿಯಾದಲ್ಲೂ ಕೂಡ ನಾನು ನೀಟಾಗಿ ಸ್ಕ್ರಬ್ ಮಾಡ್ತಾ ಇದ್ದೀನಿ. ನಿಮ್ಗೆ ಹೈಪರ್ ಪಿಗ್ಮೆಂಟೇಶನ್ ಎಲ್ಲಿದೆ, ಅರೌಂಡ್ ನಿಮ್ಮ ಮೌತ್ ಆಗಿರ್ಬೋದು ಅಥವಾ ಚೀಕಲ್ಲಿ ಅಲ್ಲಲ್ಲಿ ಸ್ವಲ್ಪ ಹೈಪರ್ ಪಿಗ್ಮೆಂಟೇಶನ್ ಇದೆ, ನಮ್ಗೆ ಫೋರ್ ಹೆಡ್ ಅಲ್ಲಿ ಇದೆ ಅಂತಂದ್ರೆ ನೀವು ನೀಟಾಗಿ ಅಲ್ಲೆಲ್ಲ ಸ್ಕ್ರಬ್ ಮಾಡ್ಕೊಳ್ಳಿ. ಜಸ್ಟ್ ಅವಾಯ್ಡ್ ಐ ಕಾಂಟ್ಯಾಕ್ಟ್. ನೆಕ್ಸ್ಟ್ ನಾನು ಅದೇ ವೆಟ್ ಕ್ಲಾತ್ ನ ತಗೊಂಡು ಫೇಸ್ ಅಲ್ಲಿರೋ ಎಕ್ಸೆಸ್ ಪ್ರಾಡಕ್ಟ್ ನ ರಿಮೂವ್ ಮಾಡ್ಕೊಂಡು ಹೋಗಿ ಫೇಸ್ ವಾಶ್ ಮಾಡ್ಕೊಂಡು ಬಂದು ಟಿಶ್ಯೂ ಪೇಪರ್ ತಕೊಂಡು ಫೇಸ್ ನ ಡ್ರೈ ಮಾಡ್ಕೊಂಡೆ. ನೆಕ್ಸ್ಟ್ ಸ್ಟೆಪ್ 3, ಇದರಲ್ಲಿ ನಮ್ಗೆ ಅವರು ಒಂದು ಟೋನರ್ ಕೊಟ್ಟಿದ್ದಾರೆ. ಅದನ್ನ ಕೂಡ ನಾನು ಸ್ವಲ್ಪ ಕ್ವಾಂಟಿಟಿ ಆಗಿ ತಗೊಂಡು ಫುಲ್ ಫೇಸ್ ಗೆ ಅಪ್ಲೈ ಮಾಡಿ ಒಂದ್ 2 ರಿಂದ 3 ನಿಮಿಷ ನೀಟಾಗಿ ಮಸಾಜ್ ಮಾಡ್ಕೊಂಡೆ. ಅಗೇನ್ ಆಸ್ ಪರ್ ಡೈರೆಕ್ಷನ್ ನಾನು ಅಲ್ಲಿ ಎಕ್ಸ್ಟ್ರಾ ಪ್ರಾಡಕ್ಟ್ ಏನಿದೆ ಅದನ್ನ ಒಂದು ಟಿಶ್ಯೂ ಪೇಪರ್ ತಗೊಂಡು ವೈಪ್ ಮಾಡ್ಕೊಂಡೆ. ಸ್ಟೆಪ್ 4 ನೋಡೋದಾದ್ರೆ ಇವರು ನಮ್ಗೆ ಮಸಾಜ್ ಕ್ರೀಮ್ ಕೊಟ್ಟಿದ್ದಾರೆ. ಇದನ್ನ ನಾನು ಸ್ವಲ್ಪ ಕ್ವಾಂಟಿಟಿ ತಗೊಂಡು ನನ್ನ ಫುಲ್ ಫೇಸ್ ಮತ್ತೆ ನೆಕ್ ಅಲ್ಲಿ ಅಪ್ಲೈ ಮಾಡಿ 10 ರಿಂದ 15 ನಿಮಿಷ ಮಸಾಜ್ ಮಾಡೋದಕ್ಕೆ ಶುರು ಮಾಡಿದೀನಿ. ನೋಡ್ತಾ ಇರ್ಬೋದು ನೀವು ನಾನು ಯಾವ ರೀತಿ ಮಸಾಜ್ ಮಾಡ್ತಾ ಇದ್ದೀನಿ ಅಂತ. ನೀವು ಬೇಕಂದ್ರೆ ಇದೇ ಸ್ಟೆಪ್ ನ ಫಾಲೋ ಮಾಡ್ಬೋದು ಅಥವಾ ಜಸ್ಟ್ ಸರ್ಕ್ಯುಲರ್ ಮೋಷನ್ ನ ಯೂಸ್ ಮಾಡ್ಕೊಂಡು ನೀವು ಫುಲ್ ಫೇಸ್ ಅಂಡ್ ನೆಕ್ ನ ಮಸಾಜ್ ಮಾಡ್ತಾ ಹೋಗಿ. ನಾನು ಈ ವಿಡಿಯೋನ ನಿಧಾನಕ್ಕೆ ತೋರಿಸಿದ್ದೀನಿ, ನಿಮ್ಗೂ ಕೂಡ ಅರ್ಥ ಆಗ್ಲಿ ಯಾವ ರೀತಿ ಮಸಾಜ್ ಮಾಡ್ತಾ ಇದ್ದೀನಿ ನಾನು ಅಂತ. ಮಸಾಜ್ ಮಾಡೋದ್ರಿಂದ ಮೊದಲನೇದಾಗಿ ಇದು ಸ್ಕಿನ್ ಗೆ ಬ್ಲಡ್ ಸರ್ಕ್ಯುಲೇಷನ್ ಮಾಡುತ್ತೆ. ಸ್ಕಿನ್ ಸೆಲ್ಸ್ ಎಲ್ಲ ಆಕ್ಟಿವ್ ಆಗಿ ಫೀಲ್ ಆಗುತ್ತೆ. ಯಾರಿಗೆಲ್ಲ ಏಜಿಂಗ್ ಸೈನ್ ಅಥವಾ ರಿಂಕಲ್ಸ್ ಅಥವಾ ಹೈಪರ್ ಪಿಗ್ಮೆಂಟೇಶನ್ಸ್ ಇರುತ್ತೋ ಅದನ್ನೆಲ್ಲ ಇದು ಬ್ರೇಕ್ ಮಾಡಿ ನಮ್ ಸ್ಕಿನ್ ನ ಇದು ಹೆಂಗಾಗಿ ಹೆಲ್ತಿಯಾಗಿ ಇರೋದಕ್ಕೆ ಹೆಲ್ಪ್ ಮಾಡುತ್ತೆ. ಮಸಾಜ್ ಮಾಡ್ತಾ ಮಧ್ಯೆ ಏನಾದ್ರೂ ನಿಮ್ಗೆ ಡ್ರೈ ಅನ್ಸಿದ್ರೆ ಒಂದು 2 to 3 ಡ್ರಾಪ್ಸ್ ನೀರ್ನ ಹಾಕೊಂಡು ನೀಟಾಗಿ ಫುಲ್ ಫೇಸ್ ನ 15 ಮಿನಿಟ್ಸ್ ಮಸಾಜ್ ಮಾಡ್ಕೊಳ್ಳಿ. ಆಫ್ಟರ್ ಮಸಾಜ್ ಮತ್ತೆ ನಾನು ಅದೇ ಕ್ಲಾತ್ ಅಲ್ಲಿ ಎಕ್ಸೆಸ್ ಪ್ರಾಡಕ್ಟ್ ಏನಿದೆ ಅದನ್ನ ವೈಪ್ ಮಾಡ್ಕೋತಾ ಇದ್ದೀನಿ. ನೋಡಿ, 4 ಸ್ಟೆಪ್ ಅಷ್ಟೇ ಕಂಪ್ಲೀಟ್ ಆಗಿದೆ. ಆಗ್ಲೇ ನನ್ನ ಸ್ಕಿನ್ ಯಾವ ರೀತಿ ಶೈನ್ ಆಗ್ತಾ ಇದೆ ಅಂತ. ಸೊ ಫೈನಲ್ ಸ್ಟೆಪ್ ಬಂದು ನಮ್ಗೆ ಇವಾಗ ಫೇಸ್ ಮಾಸ್ಕ್ ನ ಕೊಟ್ಟಿದ್ದಾರೆ. ಇದೊಂದು ಮಡ್ ಮಾಸ್ಕ್. ಇದನ್ನ ನಾನು ಸ್ಕಿನ್ ಮೇಲೆ ಒಂದು ಸಣ್ಣ ಲೇಯರ್ ಆಗಿ ಅಪ್ಲೈ ಮಾಡ್ಕೋತಾ ಇದ್ದೀನಿ. ಜೊತೆಗೆ ಇದನ್ನ ನಾನು ನೆಕ್ ಅಲ್ಲಿ ಕೂಡ ಅಪ್ಲೈ ಮಾಡ್ಕೋತಾ ಇದ್ದೀನಿ. ಅಪ್ಲೈ ಮಾಡಾಗಿದೆ ನೋಡಿ. ಇವಾಗ ನೀವು ಒಂದು ಸೌತೆಕಾಯಿನ ನಿಮ್ ಕಣ್ ಮೇಲೆ ಇಟ್ಟು ರಿಲ್ಯಾಕ್ಸ್ ಆಗಿ 15 ಮಿನಿಟ್ಸ್. ಆಫ್ಟರ್ 15 ಮಿನಿಟ್ಸ್ ನೋಡ್ಬೋದು ಯಾವ ರೀತಿ ಡ್ರೈ ಆಗಿದೆ ಅಂತ. ನೋಡಿ, ರಿಸಲ್ಟ್ ನಿಮ್ ಮುಂದೆನೆ ಇದೆ. ನಾನು ವೈಪ್ ಮಾಡಿ ತೋರಿಸ್ತಾ ಇದ್ದೀನಿ, ನೋಡಿ ಯಾವ ರೀತಿ ಇದೆ ಅಂತ. ನಾನು ಯಾವ್ದೇ ರೀತಿ ಫಿಲ್ಟರ್ ನ ಯೂಸ್ ಮಾಡಿಲ್ಲ. ಇಲ್ಲಿ ಕ್ಲೋಸ್ ಅಪ್ ಅಲ್ಲಿ ಕೂಡ ತೋರಿಸ್ತಾ ಇದ್ದೀನಿ ಆಫ್ಟರ್ ಫೇಸ್ ವಾಶ್ ಯಾವ ರೀತಿ ಫೇಸ್ ಕಾಣಿಸ್ತಾ ಇದೆ ಅಂತ. ಎಷ್ಟು ಶೈನ್ ಆಗ್ತಾ ಇದೆ ನೋಡಿ. ಚೀಕ್ ಹತ್ರ ಇರ್ಬೋದು, ನೋಸ್ ಹತ್ರ ಇರ್ಬೋದು, ಮುಟ್ಟೋದಿಕ್ಕೂ ಕೂಡ ಅಷ್ಟೇ ತುಂಬಾ ಸಾಫ್ಟ್ ಫೀಲ್ ಆಗ್ತಾ ಇದೆ. ಸೊ ಫೈನಲ್ ಆಗಿ ನಾನು ಈ ಗ್ಲೋನ ಸಾಫ್ಟ್ನೆಸ್ ನ ಲಾಕ್ ಮಾಡೋದಕ್ಕೆ ನನ್ನ ಹತ್ರ ಇರುವಂತ ಮಾಯಿಶ್ಚರೈಸರ್ ನ ಯೂಸ್ ಮಾಡಿ ಸ್ಕಿನ್ ನ ಲಾಕ್ ಮಾಡ್ತಾ ಇದ್ದೀನಿ. ನೀವೇನಾದ್ರೂ ಇವಾಗ ಡೈರೆಕ್ಟ್ ಸನ್ಲೈಟ್ ಹೋಗ್ತೀನಿ ಅಂತಂದ್ರೆ ಒಂದು ಒಳ್ಳೆ ಸನ್ಸ್ಕ್ರೀನ್ ನ ಯೂಸ್ ಮಾಡಿ.
ನಾನೆಲ್ಲೂ ಹೋಗಲ್ಲ. ಸೊ ಅದಕ್ಕೆ ನಾನು ಇದನ್ನ ಮಾತ್ರ ಯೂಸ್ ಮಾಡ್ತಾ ಇದ್ದೀನಿ. ನೀವು ಕೂಡ ಈ ಒಂದಿನ ಡೈರೆಕ್ಟ್ ಸನ್ಲೈಟ್ಗೆ ಹೋಗೋದನ್ನ ಅವಾಯ್ಡ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ವಿಡಿಯೋನ ಕೊನೆ ತನಕ ನೋಡಿದ್ದೀರಾ. ರಿಸಲ್ಟ್ ನಿಮ್ ಮುಂದೆ ಇದೆ. ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡೋದನ್ನ ಮರಿಬೇಡಿ.